Picture yourself waking up to the rising sun, wrapped in a soft veil of fog with the scent of fresh coffee plantations surrounding your villa in a warm embrace. At Vanasya Farm Plots, your mornings start with the fresh aroma of coffee, the crisp mountain air, and the melody of nature's symphony. Nestled in the foothills of the majestic Western Ghats, this 40-acre paradise is designed to blend luxury with nature. Premium amenities meticulously crafted for restaurant, pond, jogging track, badminton and basketball courts, plantation trail. From scenic designs to cozy farm-suitable dining, every moment at Vanasya is crafted for peace, luxury and adventure. Nature's beauty, laughter and pure joy. Book your visit today. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಅರಬ್ಬಿ ಸಮುದ್ರದಲ್ಲಿ ಭಾರತ ಮಿಂಚಿನ ಕಾರ್ಯಾಚರಣೆ ಮಾಡಿದೆ. ನಮ್ಮ ನೌಕಾಪಡೆ ತೋರಿದ ಸಾಹಸಕ್ಕೆ ಶತ್ರು ಚೀನಾ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಭಾರತೀಯರಿಗೆ, ಭಾರತೀಯ ಅಧಿಕಾರಿಗಳಿಗೆ ಚೀನಾ ಕೂಡ ಥ್ಯಾಂಕ್ಸ್ ಹೇಳಿದೆ. ಏನಾಯ್ತು ಅಂದ್ರೆ, ಜೂನ್ 9ನೇ ತಾರೀಕು ಸಿಂಗಪುರ ಧ್ವಜ ಹೊಂದಿದ್ದ MV1 ಹೈ 503 ಅನ್ನೋ ಕಾರ್ಗೋ ಶಿಪ್ ಶ್ರೀಲಂಕಾದಿಂದ ಮುಂಬೈನ ನಾವಾಶೇವಾ ಬಂದರಿಗೆ ಬರ್ತಾ ಇತ್ತು. ಮಾರ್ಗ ಮಧ್ಯೆ ಕೇರಳ ಕರಾವಳಿ ಭಾಗದಲ್ಲಿ ಇದ್ದಕ್ಕಿದ್ದಂತೆ ಅದು ಸ್ಫೋಟಗೊಳ್ತು. ಮೊದಲಿಗೆ ಅದರ ಮಧ್ಯ ಭಾಗದಲ್ಲಿ ಕಾಣಿಸಿಕೊಂಡಿದ್ದ ಬೆಂಕಿ ನಂತರ ಕಂಟೈನರ್ ಕಡೆಗೆ ಹರಡ್ತು. ಹಡಗಿನ ಸಿಬ್ಬಂದಿ ಇರೋ ಜಾಗದ ಎದುರಲ್ಲೇ ಕಂಟೈನರ್ ಸೆಕ್ಷನ್ ಇರುತ್ತೆ, ಸೊ ಅಲ್ಲಿಗೆ ಬೆಂಕಿ ಹತ್ಕೊಳ್ತು. ಪರಿಣಾಮ ನೀರ ಮೇಲೆ ಹಡಗು ಹೊತ್ತಿ ಉರಿಯೋಕೆ ಶುರು ಮಾಡಿತು. ಈ ರೀತಿ ಮಾಹಿತಿ ಸಿಕ್ಕ ಕೂಡಲೇ ಭಾರತೀಯ ನೌಕಾಪಡೆ ಆಪರೇಷನ್ ಶುರು ಮಾಡಿತು. ಸಮುದ್ರ ಪ್ರಹಾರಿ, ಸಚೇತ್ ಮತ್ತು ರಾಜದೂತ್ ಅನ್ನೋ ಕೋಸ್ಟ್ ಗಾರ್ಡ್ ಶಿಪ್ಗಳನ್ನು ನಿಯೋಜನೆ ಮಾಡಿತು. ಬೆಂಕಿ ನಂದಿಸೋ ಕಾರ್ಯಕ್ಕೆ ಧುಮುಕ್ತು. ನಂತರ ರಕ್ಷಣಾ ತಂಡಗಳನ್ನು ಹೊತ್ತು ICGS ಸಮರ್ಥ್ ಕೊಚ್ಚಿಯಿಂದ ಓಡ್ಬಂತು. ಅಲ್ಲಿನ ಪರಿಸ್ಥಿತಿಯನ್ನು ಮಾನಿಟರ್ ಮಾಡೋಕೆ ಏರಿಯಲ್ ಸರ್ವೆ ಕೂಡ ನಡೆಸಲಾಯಿತು. ಬೆಂಕಿ ನಂದಿಸೋಕೆ ಸಹಾಯ ಮಾಡೋಕೆ ICGSನ ಡಾರ್ನಿಯರ್ ಏರ್ಕ್ರಾಫ್ಟ್ ಅನ್ನು ಕೂಡ ಯೂಸ್ ಮಾಡಿಕೊಳ್ಳಾಯಿತು. ಕೊನೆಗೆ ಅಲ್ಲಿ ಯಾವುದೇ ದೊಡ್ಡ ಅಪಾಯಕ್ಕೆ ದಾರಿ ಮಾಡದೆ ಭಾರತ ಅಲ್ಲಿದ್ದ ಜನರನ್ನ, ಆ ಹಡಗಲ್ಲಿದ್ದ ಸಿಬ್ಬಂದಿಯನ್ನ ಕಾಪಾಡಿತು. ಇದಕ್ಕೆ ಚೀನಾ ಸರ್ಕಾರ ಭಾರತವನ್ನ ಶ್ಲಾಘಿಸಿದೆ. ಪ್ರೊಫೆಷನಲ್ ಸೇನೆಗಳು ಅಂದರೆ ಹೀಗೆ ಕೆಲಸ ಮಾಡ್ತವೆ ಅಂತ ಹೇಳಿದೆ. ಹಡಗಿನಲ್ಲಿ ಒಟ್ಟು 22 ಸಿಬ್ಬಂದಿ ಇದ್ರು. ಇದರಲ್ಲಿದ್ದ 14 ಚೀನಿಯರು, 6 ತೈವಾನ್ ಮೂಲದವರನ್ನ ರಕ್ಷಿಸಲಾಗಿದೆ. ಇದಕ್ಕೆ ನಾವು ಭಾರತೀಯ ನೌಕಾಪಡೆ ಮತ್ತು ಮುಂಬೈ ಕೋಸ್ಟ್ ಗಾರ್ಡ್ಗೆ ಆಭಾರಿಯಾಗಿದ್ದೇವೆ. ಅವರು ಕೂಡಲೇ ಪ್ರತಿಕ್ರಿಯಿಸಿ ಪ್ರೊಫೆಷನಲ್ ಸೇನೆ ಹೇಗೆ ಕಾರ್ಯಾಚರಣೆ ಮಾಡಬೇಕು ಆ ರೀತಿ ಮಾಡಿದ್ದಾರೆ. ಅವರ ಮುಂದಿನ ಕಾರ್ಯಾಚರಣೆಗಳು ಯಶಸ್ವಿಯಾಗಲಿ. ಮುಂದಿನ ಕಾರ್ಯಾಚರಣೆಗಳು ಗಾಯಾಳು ಆದಷ್ಟು ಬೇಗ ರಿಕವರ್ ಆಗಲಿ ಅಂತ ಭಾರತದಲ್ಲಿರೋ ಚೀನಾ ವಕ್ತಾರೆ ಯು ಜಿಂಗ್ ಧನ್ಯವಾದ ಹೇಳಿದ್ದಾರೆ. ಇತ್ತ ಹಡಗಲ್ಲಿದ್ದ ಬಹುತೇಕ ಜನರನ್ನ ಕಾಪಾಡಿದ್ದೀವಿ, ಕೆಲವರು ಗಾಯಗೊಂಡರು, ಇನ್ನು ಕೆಲವರು ಕಾಣೆಯಾಗಿದ್ದಾರೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಏನೋ ಈ ಸ್ಫೋಟಕ್ಕೆ ಹಡಗಿನ ಕೆಳಭಾಗದಲ್ಲಿ, ಡೆಕ್ನ ಕೆಳಭಾಗದಲ್ಲಿ ಉಂಟಾದ ಸ್ಫೋಟ ಅಥವಾ ಸಮಸ್ಯೆ ಕಾರಣ ಇರಬಹುದು ಅಂತ ಹೇಳಲಾಗ್ತಿದೆ. ಏನಕ್ಕಾಯ್ತು ಅಂತ ತನಿಖೆ ನಡೆಸಲಾಗ್ತಾ ಇದೆ. ಈ ಹಡಗು ಕೇರಳದ ಅಜಿಕಲ್ ಕರಾವಳಿ ಪ್ರದೇಶದಿಂದ 81 ಕಿಲೋಮೀಟರ್ ದೂರದಲ್ಲಿತ್ತು. ಆ ಸಂದರ್ಭದಲ್ಲಿ ಈ ಘಟನೆಯಾಗಿದೆ. ಕೊಚ್ಚಿಯಿಂದ ಡಿಸ್ಟೆನ್ಸ್ ಎಷ್ಟಾಗುತ್ತೆ? 240 ಕಿಲೋಮೀಟರ್ ದೂರ ಆಗುತ್ತೆ. ಈ ಘಟನೆ ಸಂಬಂಧ ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಷನ್ ಸರ್ವಿಸಸ್ ವಾರ್ನಿಂಗ್ ಕೊಟ್ಟಿದೆ. ಹಡಗಿನಲ್ಲಿರೋ ತೈಲ ಸೋರಿಕೆಯಾಗಬಹುದು ಅಂತ ಹೇಳಿದೆ. ಅಲ್ಲದೆ ಮುಂದಿನ 3 ದಿನಗಳ ಒಳಗೆ 70% 80% ಹಡಗಿನ ಅವಶೇಷ ಮತ್ತು ನೀರು ಪಾಲಾಗಿರೋ ಕಂಟೈನರ್ಗಳು ಆಗ್ನೇಯ ದಿಕ್ಕಿಗೆ ತೇಲ್ಕೊಂಡು ಹೋಗಬಹುದು. ಕೆಲ ಕಂಟೈನರ್ಸ್ ಕೋಯಿಕೋಡ್ ಮತ್ತು ಕೊಚ್ಚಿ ಸಮುದ್ರ ತೀರಕ್ಕೆ ತೇಲಿ ಬರಬಹುದು. ಇದರಿಂದ ಪರಿಸರ ಹಾನಿಯಾಗಬಹುದು ಮತ್ತು ಇತರ ದೋಣಿ ಹಾಗೂ ಹಡಗುಗಳ ಓಡಾಟಕ್ಕೆ ಅಡ್ಡಿ ಉಂಟಾಗಬಹುದು. ಹೀಗಾಗಿ ಪರಿಸ್ಥಿತಿಯನ್ನ ಸರಿಯಾಗಿ ಮಾನಿಟರ್ ಮಾಡಿ ಅಂತ ಸೂಚನೆ ಕೊಟ್ಟಿದೆ. ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ನಡೀತಾ ಇರೋ ಪ್ರತಿಭಟನೆ ದಿನೇ ದಿನೇ ತೀವ್ರವಾಗ್ತಾ ಇದೆ. ಈಗ ಪ್ರತಿಭಟನಾಕಾರರು ಸಿಕ್ಕ ಅಂಗಡಿಗಳಿಗೆ, ಕಚೇರಿಗಳಿಗೆ ನುಗ್ತಾ ಇದ್ದಾರೆ. ಆಪಲ್ ಸ್ಟೋರ್ ಸೇರಿದ ಹಾಗೆ ದೊಡ್ಡ ದೊಡ್ಡ ಸ್ಟೋರ್ಗಳನ್ನು ಲೂಟಿ ಮಾಡಿದ್ದಾರೆ. ಅಡಿಡಾಸ್, ಫಾರ್ಮಸಿ ಔಟ್ಲೆಟ್, ಜ್ಯುವೆಲರಿ ಸ್ಟೋರ್ಗಳನ್ನು ದರೋಡೆ ಮಾಡಿದ್ದಾರೆ. ಈ ಬಗೆಗಿನ ವಿಡಿಯೋ ಕೂಡ ಭಾರಿ ವೈರಲ್ ಆಗಿದೆ. ಪರಿಣಾಮ ಲಾಸ್ ಏಂಜಲೀಸ್ನಲ್ಲಿ ಕರ್ಫ್ಯೂ ವಿಧಿಸಲಾಗಿದೆ. ಲಾಸ್ ಏಂಜಲೀಸ್ ಮೇಯರ್ ಕೆರೆನ್ ಬಾಸ್ ಎಮರ್ಜೆನ್ಸಿ ಘೋಷಿಸಿದ್ದಾರೆ. ಇಷ್ಟಾದರೂ ಉದ್ರಿಕ್ತ ಗುಂಪುಗಳು ಸುಮ್ಮನಾಗಿಲ್ಲ, ಮತ್ತೆ ಧರಣಿಯನ್ನು ಮುಂದುವರೆಸಿದ್ದಾರೆ. ಇತ್ತ ಪ್ರತಿಭಟನಾಕಾರರನ್ನು ಚದುರಿಸೋಕೆ ಅಮೆರಿಕನ್ ಪಡೆಗಳು ಕುದುರೆಗಳ ಮೂಲಕ ಹೋಗೋದು ಕೂಡ ಕಂಡುಬಂದಿದೆ. ಹಾಗೆ ಸಾಕಷ್ಟು ಪ್ರತಿಭಟನಾಕಾರರನ್ನು ಬಂಧಿಸಲಾಗಿದೆ. ಇದಕ್ಕೆ ಕ್ಯಾಲಿಫೋರ್ನಿಯಾ ಗವರ್ನರ್ ಗ್ಯಾವಿನ್ ನ್ಯೂಸಾಮ್ ಮತ್ತೆ ಆಕ್ರೋಶ ಹೊರಹಾಕಿದ್ದಾರೆ. ಟ್ರಂಪ್ ಮೇಲೆ ಅದನ್ನು ದೂರಿದ್ದಾರೆ. ಟ್ರಂಪ್ ಪ್ರಜಾಪ್ರಭುತ್ವದ ಮೇಲೆ ಅತಿಕ್ರಮಣ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಹಿಂಗೆಲ್ಲ ಆಗ್ತಿರೋದು ಅಂತ. ಅಲ್ಲೇ ಕ್ಯಾಲಿಫೋರ್ನಿಯಾ ವಿಲ್ ಕೀಪ್ ಫೈಟಿಂಗ್ ಅಂತ ಹೇಳಿದ್ದಾರೆ. ಇನ್ನು ಲಾಸ್ ಏಂಜಲೀಸ್ನಲ್ಲಿ ಹತ್ತಿದ ಈ ಗಲಾಟೆಯ ಕಿಡಿ ಅಮೆರಿಕದ ಇತರ 9 ಸಿಟಿಗಳಿಗೂ ಹರಡಿದೆ. ಎಲ್ಲ ವಲಸಿಗರು ಜಾಸ್ತಿ ಇರೋ ಪ್ರದೇಶಗಳು: ನ್ಯೂಯಾರ್ಕ್, ಅಟ್ಲಾಂಟಿಕಾ, ಶಿಕಾಗೋ, ಫಿಲಡೆಲ್ಫಿಯಾ, ಡಲ್ಲಾಸ್, ಆಸ್ಟಿನ್, ಸ್ಯಾನ್ ಫ್ರಾನ್ಸಿಸ್ಕೋ, ಈ ರೀತಿ ಎಲ್ಲ ಅರ್ಬನ್ ಸೆಂಟರ್ಸ್ಗೆ ಗಲಾಟೆ ಹರಡ್ತಾ ಇದೆ. ಬೀದಿಗಿಳಿದು
ಪ್ರತಿಭಟಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ನ್ಯೂಯಾರ್ಕ್ನಲ್ಲಿ ಹಲವು ಪ್ರತಿಭಟನಾಕಾರರನ್ನ ಅರೆಸ್ಟ್ ಮಾಡಲಾಗಿದೆ. ರಸ್ತೆ ಮಧ್ಯೆ ಕುಳಿತು ವಾಹನ ಸಂಚಾರಕ್ಕೆ ಅಡಚಣೆ ಉಂಟು ಮಾಡುತ್ತಿದ್ದಾರೆ. ಇನ್ನು ಕ್ಯಾಲಿಫೋರ್ನಿಯಾದ ಪಕ್ಕದ ರಾಜ್ಯ ಟೆಕ್ಸಾಸ್ ಪ್ರಾಂತ್ಯದಲ್ಲೂ ಕೂಡ ಪ್ರತಿಭಟನೆ ತೀವ್ರ ಸ್ವರೂಪ ಪಡಿತಾ ಇದೆ. ಹೀಗಾಗಿ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡೋಕೆ ನ್ಯಾಷನಲ್ ಗಾರ್ಡ್ ಅನ್ನ ನಿಯೋಜಿಸಲಾಗಿದೆ ಅಂತ ಅಲ್ಲಿನ ಗವರ್ನರ್ ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟಾರೆ ಅಕ್ರಮ ವಲಸಿಗರ ವಿರುದ್ಧ ಟ್ರಂಪ್ ರೇಡ್ ಮಾಡಿ ಅವ್ರನ್ನ ಹಿಡಿಯೋಕೆ ಕಾರ್ಯಾಚರಣೆ ಶುರು ಮಾಡಿದ್ರಲ್ಲ, ಅದಾದ ಬಳಿಕ ಅಕ್ರಮ ವಲಸಿಗರ ಪರ ಇರೋರು, ಸಕ್ರಮ ವಲಸಿಗರು ಒಂದಷ್ಟು ಜನ, ಜೊತೆಗೆ ಅಕ್ರಮ ಸಕ್ರಮ ಎರಡೂ ರೀತಿಯ ವಲಸೆಯ ಪರ ಇರೋ ಒಂದಷ್ಟು ಡೆಮೊಕ್ರಾಟ್ಸ್ ಎಲ್ಲ ಸೇರಿಕೊಂಡು ದೊಡ್ಡ ಪ್ರಮಾಣದ ಪ್ರತಿಭಟನೆಯನ್ನು ಎಬ್ಬಿಸ್ತಾ ಇದ್ದಾರೆ. ಟ್ರಂಪ್ ಕೂಡ ಡಿಕ್ಟೇಟರ್ ಥರ ವರ್ತಿಸ್ತಾ ಇದ್ದಾರೆ. ಅವರು ಕೂಡ ಇಲ್ಲ, ಹಿಂಗೆ ಆಗಬೇಕು, ನಾವು ಯಾರನ್ನೂ ಬಿಡೋದಿಲ್ಲ ಅಂಥೇಳಿ ತೀರಾ ಅವರು ಬೈಗುಳದ ಭಾಷೆಯೆಲ್ಲ ಬೈದು ಗವರ್ನರ್ಗಳನ್ನೆಲ್ಲ ಬೈತಾ ಇರೋದು ಎಲ್ಲವೂ ಸೇರಿ ಅಮೆರಿಕದಲ್ಲಿ ಬಹಳ ವಿಚಿತ್ರ ಸನ್ನಿವೇಶವನ್ನು ಸೃಷ್ಟಿ ಮಾಡಿದೆ. ಆಂತರಿಕ ಪ್ರಕ್ಷುಬ್ಧತೆಯ ವಾತಾವರಣವನ್ನು ಅಮೆರಿಕದಲ್ಲಿ ಸೃಷ್ಟಿ ಮಾಡಿದೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಟೆಕ್ ದಿಗ್ಗಜ ಇಲಾನ್ ಮಸ್ಕ್ ಮತ್ತೆ ಒಂದಾಗ್ತಿದ್ದಾರೆ ಅನ್ನೋ ರೀತಿ ಬೆಳವಣಿಗೆಯಾಗ್ತಾ ಇದೆ. ಇದೀಗ ಮಸ್ಕ್ ಕಳೆದ ವಾರ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಗ್ಗೆ ನಾನು ಕೆಲವೊಂದು ಪೋಸ್ಟ್ ಹಾಕಿದ್ದೆ, ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ. ನಾನೇ ಈ ವಿಚಾರವನ್ನು ಸ್ವಲ್ಪ ಜಾಸ್ತಿ ಎಳ್ಕೊಂಡು ಹೋಗ್ಬಿಟ್ಟೆ, ದೊಡ್ಡ ಮಾಡಿಬಿಟ್ಟೆ ಅಂತ ಮಸ್ಕ್ ಈಗ ಪೋಸ್ಟ್ ಹಾಕೊಂಡಿದ್ದಾರೆ. ಈ ಮೂಲಕ ಡೊನಾಲ್ಡ್ ಟ್ರಂಪ್ ಮುಂದೆ ಬಗ್ಗಿದ್ದಾರೆ, ಎಲಾನ್ ಮಸ್ಕ್ ಶರಣಾಗಿದ್ದಾರೆ, ಅಥವಾ ತಮ್ಮ ಹಾರಾಟವನ್ನು ಸ್ವಲ್ಪ ಮಸ್ಕ್ ಕಮ್ಮಿ ಮಾಡಿ ಆಯ್ತಪ್ಪ ನೀನೇ ದೊಡ್ಡವನು ಅಂತ ಹೇಳಿದ್ದಾರೆ ಟ್ರಂಪ್ಗೆ. ಇತ್ತೀಚೆಗೆ ಲಾಸ್ ಏಂಜಲೀಸ್ನಲ್ಲಿ ನಡೆದ ಬೃಹತ್ ಪ್ರತಿಭಟನೆ ವಿರುದ್ಧ ಟ್ರಂಪ್ ಸೇನಾ ಕ್ರಮ ತಗೊಂಡಿದ್ರು. ಆವಾಗಲೂ ಮಸ್ಕ್ ಬೆಂಬಲ ಕೊಟ್ಟಿದ್ರು. ಅಲ್ಲಿ ವಲಸಿಗರು ಬೇರೆ ರಾಷ್ಟ್ರಗಳ ಧ್ವಜವನ್ನು ತೋರಿಸಿರೋದು ಪ್ರತಿಭಟನೆಯಲ್ಲಿ, ಅದನ್ನು ಹಾಕಿ ಇದನ್ನೆಲ್ಲ ಒಪ್ಕೊಳ್ಳೋಕ್ಕಾಗಲ್ಲ ಅಂತ ಮಸ್ಕ್ ಹೇಳಿದರು. ಆ ಮೂಲಕ ಪ್ರತಿಭಟನಾಕಾರರ ವಿರುದ್ಧ ನಿಲುವನ್ನು ತಗೊಂಡಿದ್ರು. ಟ್ರಂಪ್ ಸರ್ಕಾರದ ಪರವಾಗಿ ನಿಲುವನ್ನು ತಗೊಂಡಿದ್ರು. ಸರ್ಕಾರ ಬಿಟ್ಟು ಹೊರಗೆ ಹೋದ್ಮೇಲೂ ಕೂಡ ಈಗ ಈ ರೀತಿ ಪೋಸ್ಟ್ ಹಾಕಿದ್ದಾರೆ. ಟ್ರಂಪ್ಗೆ ಮುತ್ತು ಕೊಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿಗಿರ್ಬೋದು, ಯಾರಿಗೊತ್ತು, ನೈಸ್ ಹೊಡೆಯೋಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ, ಬೇರೆ ಏನು ಹೇಳಿಲ್ಲ. ಇದರ ಬೆನ್ನಲ್ಲೇ ಟ್ರಂಪ್ ಕೂಡ ರಿಪ್ಲೈ ಮಾಡಿದ್ದಾರೆ. ನಾನು ಮಸ್ಕ್ ಕಾಲ್ ಮಾಡಿದ್ರೆ ಮಾತಾಡ್ತೀನಿ, ನನಗೇನು ಮಾತಾಡಬಾರ್ದು ಅಂತಿಲ್ಲಪ್ಪ ಮಸ್ಕ್ ಒಟ್ಟಿಗೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2 ದಿನಗಳ ಹಿಂದೆ ಅವನು ಹುಚ್ಚ, ಅವ್ನು ಕಾಲ್ ಮಾಡಿದ್ರೆ ಯಾರು ಮಾತಾಡ್ತಾರೆ, ನನಗೆ ಇಂಟ್ರೆಸ್ಟ್ ಇಲ್ಲ ಮಾತಾಡೋಕ್ಕೆ ಅಂತ ಹೇಳಿದರು ಟ್ರಂಪ್. ಇನ್ನು ಉಗ್ರಗಾಮಿಗಳಿಂದ ತುಂಬ ಹೋಗಿರೋ ಪಾಕಿಸ್ತಾನಕ್ಕೆ ಭಾರತ ಆಫರ್ ಕೊಟ್ಟಿದೆ. ನಿಮ್ಮ ನೆಲದಲ್ಲಿರೋ ಉಗ್ರಗಾಮಿಗಳನ್ನ ಮಟ್ಟ ಹಾಕಕ್ಕೆ ನಿಮಗೆ ಆಗಿಲ್ಲ ಅಂದರೆ ನಮಗೆ ಬಿಡಿ, ನಮ್ಮ ಹೆಲ್ಪ್ ತಗೊಳ್ಳಿ, ನಾವು ಬಂದೆಲ್ಲ ಪೂರಾ ಅವ್ರನ್ನ ಖಾಲಿ ಮಾಡ್ತೀವಿ, ಕ್ಲೀನ್ ಮಾಡ್ಕೊಡ್ತೀವಿ ಅಂತ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನಕ್ಕೆ ಒಂದೇ ಟೈಮ್ನಲ್ಲಿ ಸ್ವಾತಂತ್ರ್ಯ ಸಿಕ್ಕಿತ್ತು. ಇವತ್ತು ಭಾರತ ಪ್ರಜಾಪ್ರಭುತ್ವದ ತಾಯಿ ಅಂತ ಗುರುತಿಸಲ್ಪಡುತ್ತೆ. ಆದರೆ ಪಾಕಿಸ್ತಾನ ಜಾಗತಿಕ ಭಯೋತ್ಪಾದನೆಯ ಪಿತಾಮಹ ಆಗೋಗಿದೆ. ಅವರು ಜನರ ಧರ್ಮವನ್ನು ಕೇಳಿ ದಾಳಿ ಮಾಡ್ತಾರೆ. ನಾವು ಅವರ ಧರ್ಮ ನೋಡಿಲ್ಲ, ಬದಲಿಗೆ ಕರ್ಮ ನೋಡಿ ಅವರಿಗೆ ವಾಪಸ್ ಕೊಟ್ವಿ. ಅಂದರೆ ಅವ್ರು ಮಾಡಿರೋ ಕೆಲಸ ನೋಡಿ ಅವ್ರಿಗೆ ಪನಿಷ್ಮೆಂಟ್ ಕೊಟ್ವಿ. ಪಾಕಿಸ್ತಾನ ಸಾಕು ಉಗ್ರರು ಭಾರತಕ್ಕೆ ತೊಂದರೆ ಕೊಡೋಕೆ ನಾವು ಬಿಡಲ್ಲ. ಆಪರೇಷನ್ ಸಿಂಧೂರ್ ವೇಳೆ ನಮ್ಮ ಪಡೆಗಳ ಸಾಮರ್ಥ್ಯ ಏನು ಅಂತ ಪಾಕಿಸ್ತಾನಕ್ಕೆ ಅರಿವಾಗಿದೆ. ಹೀಗಾಗಿ ಭಯೋತ್ಪಾದನೆ ವಿರುದ್ಧ ಪಾಕಿಸ್ತಾನ ಕಠಿಣ ಕ್ರಮ ತಗೊಳ್ಳೋಕೆ ಆಗಲ್ಲ ಅಂತ ಹೇಳಿದ್ರೆ ಅವ್ರು ತಗೋಬೇಕು, ಆಗಲ್ಲ ಅಂತ ಹೇಳಿದ್ರೆ ನಮ್ಮ ಸಹಾಯ ಪಡ್ಕೊಳ್ಳೋದೇ ಉತ್ತಮ, ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಅಂತ ರಾಜನಾಥ್ ಸಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಪಾಕಿಸ್ತಾನದ ಉಗ್ರ ನಂಟಿನ ಕುರಿತು ಅಲ್ಲಿನ ನಾಯಕರೇ ಒಪ್ಕೊಂಡಿದ್ದಾರೆ. ಪಾಕಿಸ್ತಾನಕ್ಕೆ ಉಗ್ರರ ನಂಟಿದ್ದು ನಿಜ ಅಂತ ಪಾಕಿಸ್ತಾನ ಸಂಸದೆ, ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿಯ ಉಪಾಧ್ಯಕ್ಷೆ ಶರೀರ್ ರೆಹಮಾನ್ ಒಪ್ಕೊಂಡಿದ್ದಾರೆ. ಸ್ಕೈ ನ್ಯೂಸ್ ಇಂಟರ್ವ್ಯೂನಲ್ಲಿ ಮಾತನಾಡ್ತಿರುವಾಗ ಶರೀರ್ ರೆಹಮಾನ್ ಪಾಕಿಸ್ತಾನ ಭಯೋತ್ಪಾದನೆಗೆ ಸಹಾಯ ಮಾಡ್ತಿರೋ ಬಗ್ಗೆ ಏನು ಹೇಳ್ತೀರಾ ಅಂತ ಅವರಿಗೆ ಪ್ರಶ್ನೆಯನ್ನು ಕೇಳಲಾಯಿತು ಪತ್ರಕರ್ತರ ಕಡೆಯಿಂದ ರೆಹಮಾನ್ಗೆ. ಅದಕ್ಕೆ ಉತ್ತರಿಸಿದ ಆಕೆ ಶರೀರ್ ರೆಹಮಾನ್, ಹೌದು, ಈ ಹಿಂದೆ ನಾವು ಭಯೋತ್ಪಾದನೆಗೆ ಸಪೋರ್ಟ್ ಮಾಡ್ತಾ ಇದ್ವಿ, ಆದರೆ ಅವೆಲ್ಲ ಮುಗಿದು ಹೋಗಿರೋ ವಿಚಾರ, ನಾವೀಗ ಭಯೋತ್ಪಾದನೆ ವಿರುದ್ಧ ಹೋರಾಡ್ತಿದ್ದೀವಿ, ಪಾಕಿಸ್ತಾನ ಮೊದಲಿನ ಥರ ಇಲ್ಲ, ತುಂಬ ಬದಲಾಗ್ಬಿಟ್ಟಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ವೇಳೆ ಆ ಪತ್ರಕರ್ತೆ ಮತ್ತೊಂದು ಪ್ರಶ್ನೆ ಕೇಳಿದ್ರು. ಉಗ್ರವಾದಕ್ಕೆ ಸಂಬಂಧಪಟ್ಟ ರಿಸರ್ಚ್ ಮತ್ತು ಅನಾಲಿಸಿಸ್ ಮಾಡೋ ಒಂದು ಕನ್ಸೋರ್ಟಿಯಂ ಕೊಟ್ಟಿರೋ ಮಾಹಿತಿ ಪ್ರಕಾರ ಬ್ರಿಗೇಡ್ 313 ಅನ್ನೋ ಗುಂಪಿಗೆ ಜಾಗತಿಕ ಉಗ್ರ ಸಂಘಟನೆ AQ-ನೊಂದಿಗೂ ಕೂಡ ಲಿಂಕ್ ಇದೆ. ಕಾಶ್ಮೀರದಲ್ಲಾಗೋ ದಾಳಿಗೆ ಈ ಉಗ್ರ ಗುಂಪೇ ಕಾರಣ, ಅದಕ್ಕೆ ಪಾಕಿಸ್ತಾನ ಬೆಂಬಲ ಕೊಡ್ತಾ ಇದೆಯಲ್ವ ಅನ್ನೋ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಸಿಟ್ಟಾದ ಸಂಸದೆ, ಭಾರತದಲ್ಲಿ ಆಗೋ ಎಲ್ಲ ಉಗ್ರ ದಾಳಿಯನ್ನು ಪಾಕಿಸ್ತಾನದ ತಲೆ ಮೇಲೆ ಕಟ್ಟೋದು ಸರಿಯಲ್ಲ. ಭಾರತದ ಒಳಗೆ ನೂರಾರು ಬಂಡಾಯ ಗುಂಪುಗಳ ಚಟುವಟಿಕೆ ನಡೀತಾ ಇದೆ. ಅವರ ದೇಶದ ಒಳಗೆ ಆಗ್ತಿರೋದಕ್ಕೆಲ್ಲ ನಮ್ಮನ್ನ ಹೊಣೆಗಾರನಾಗಿ ಮಾಡಬೇಡಿ ಅಂತ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್, ಪಾಕಿಸ್ತಾನ ಅಮೆರಿಕಗೋಸ್ಕರ ದಶಕಗಳಿಂದ ಈ ಕಚಡಾ ಕೆಲಸ, ಡರ್ಟಿ ಜಾಬ್ ಮಾಡ್ತಾ ಬಂದಿತ್ತು ಅಂತ ಇಂಟರ್ನ್ಯಾಷನಲ್ ಮೀಡಿಯಾಗಳ ಮುಂದೆ ಬಾಯ್ಬಿಟ್ಟಿದ್ರು. ಈಗ ಪಾಕ್ ಸಂಸದೆ, ಅದು ವಿದೇಶಕ್ಕೆ ಹೋಗಿರೋ ನಿಯೋಗದ ಸದಸ್ಯನೇ ಈ ರೀತಿ ಹೇಳಿಕೆಯನ್ನು ಕೊಟ್ಟು ಮತ್ತೊಮ್ಮೆ ಒಪ್ಕೊಂಡಿದ್ದಾರೆ. ಮಾಜಿ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋ ಜರ್ದಾರಿ ಈತ ಕೂಡ ಒಪ್ಕೊಂಡಿದ್ರು. ಅದು ಓಪನ್ ಸೀಕ್ರೆಟ್, ಅದು ಈ ಹಿಂದೆ ಇವಾಗಲ್ಲ ಅಂತ. ಮತ್ತೊಂದು ಕಡೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನಿಗೆ ಅಮೆರಿಕ ಆಹ್ವಾನ ಕೊಟ್ಟಿದೆ ಅಂತ ವರದಿಯಾಗಿದೆ. ಜೂನ್ 14ನೇ ತಾರೀಕು ಅಮೆರಿಕದಲ್ಲಿ 250ನೇ ಆರ್ಮಿ ಡೇ ಆಚರಣೆ ನಡೆಯುತ್ತೆ. ಈ ಆಚರಣೆಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಮುನೀರನನ್ನ ಆಹ್ವಾನಿಸಲಾಗಿದ್ದು, ಇತರೆ ರಾಷ್ಟ್ರಗಳ ಸೇನಾ ನಾಯಕರೊಂದಿಗೆ ಈ ಮುನೀರ ಕೂಡ ಜಾಯಿನ್ ಆಗ್ತಾನೆ.
ಆದರೆ ಈ ಭೇಟಿ ವೇಳೆ ಅಮೆರಿಕದಲ್ಲಿರೋ ಇಮ್ರಾನ್ ಬೆಂಬಲಿಗರು ಈ ಮುನೀರನ ವಿರುದ್ಧ ಪ್ರತಿಭಟಿಸೋಕೆ ಪ್ಲಾನ್ ಮಾಡಿದ್ದಾರೆ. ಪಾಕ್ನಿಂದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸ್ತಾ ಇರೋ ಬಲೂಚಿಸ್ತಾನಿಗಳನ್ನ ಬಲವಂತವಾಗಿ ಅಪಹರಿಸುವ ಕೆಲಸವನ್ನ ಪಾಕ್ ಭದ್ರತಾ ಪಡೆಗಳು ಮುಂದುವರೆಸಿದ್ದಾರೆ. ಈಗ ಬಲೂಚಿಸ್ತಾನದ ವಿವಿಧ ಪ್ರದೇಶಗಳಲ್ಲಿ ಒಟ್ಟು 9 ಬಲೂಚಿ ಪುರುಷರನ್ನ ಅಪಹರಿಸಲಾಗಿದೆ. ಇವ್ರನ್ನೆಲ್ಲ ಅಜ್ಞಾತ ಸ್ಥಳಗಳಿಗೆ ಕರ್ಕೊಂಡು ಹೋಗಲಾಗಿದೆ. ಈ ರೀತಿ ಕರ್ಕೊಂಡು ಹೋದವ್ರು ಯಾವತ್ತೂ ವಾಪಸ್ ಬರಲ್ಲ. ಸಾಮಾನ್ಯವಾಗಿ ಅವ್ರು ಎಲ್ಲಿ ಹೋದ್ರು ಅಂತಲೂ ಗೊತ್ತಾಗಲ್ಲ. ಎಲ್ಲರ ಮುಂದೆ ಹತ್ಯೆ ಮಾಡಿದ್ರೆ ಕೊಂದ್ರು ಅಂತ ಸುದ್ದಿ ಆಗುತ್ತೆ, ಅದ್ರ ಬದಲಿಗೆ ಅಪಹರಣ ಅಂತ ಸುದ್ದಿ ಆಗುತ್ತೆ, ಆಮೇಲೆ ಯಾರು ಕೇಳೋರಿಲ್ಲ ಆಗುತ್ತಲ್ಲ. ಆ ರೀತಿ ಲೆಕ್ಕಾಚಾರ ಪಾಕಿಸ್ತಾನ ಸೇನೆದ ಅಂತ ಕಾಣುತ್ತೆ. ಈಗ ಮತ್ತೆ ಒಂದು ಗುಂಪು ಜನರನ್ನ ಹೊತ್ಕೊಂಡು ಹೋಗಿದ್ದಾರೆ ಪಾಕ್ ಸೇನೆಯವರು. ಹೀಗಾಗಿ ಬಲೂಚಿಸ್ತಾನದಲ್ಲಿ ಪಾಕ್ ಸೇನೆಯಿಂದ ಮಾನವ ಹಕ್ಕುಗಳ ಉಲ್ಲಂಘನೆ ಮಿತಿ ಮೀರ್ತಾ ಇದೆ ಅಂತ ಬಲೂಚಿಸ್ತಾನದ ಸ್ಥಳೀಯ ಮಾಧ್ಯಮಗಳೇ ರಿಪೋರ್ಟ್ ಮಾಡ್ತಿವೆ. ಏನೋ ಮಂಗೋಲಿಯಾದಲ್ಲಿ ಮುಂದಿನ ಜೂನ್ 14ರಿಂದ 28ನೇ ತಾರೀಕಿನವರೆಗೆ ನಡೆಯಲಿರೋ ವಿವಿಧ ರಾಷ್ಟ್ರಗಳ ಸೇನಾ ಅಭ್ಯಾಸದಲ್ಲಿ ಭಾರತ ಕೂಡ ಭಾಗವಹಿಸೋಕೆ ಸಜ್ಜಾಗಿದೆ. ಖಾನ್ ಘೋಟಾ ಹೆಸರಿನ ಈ ಸೇನಾಭ್ಯಾಸದಲ್ಲಿ ಅಮೆರಿಕ, ಆಸ್ಟ್ರೇಲಿಯಾ, ಈಜಿಪ್ಟ್, ಚೈನಾ, ಕೆನಡಾ, ಪಾಕ್, ನೇಪಾಳ, ಟರ್ಕಿ ಸೇರಿದ ಹಾಗೆ 18ಕ್ಕೂ ಅಧಿಕ ರಾಷ್ಟ್ರಗಳು ಭಾಗಿಯಾಗಲಿವೆ. ವಿಶ್ವಸಂಸ್ಥೆಯ ಪೀಸ್ ಕೀಪಿಂಗ್ ಮಿಷನ್ನಲ್ಲಿ ಈ ಸೇನಾಭ್ಯಾಸ ನಡೆಯುತ್ತೆ. ಭಾರತ ಅಮೆರಿಕ ಮಧ್ಯೆ ವ್ಯಾಪಾರ ಒಪ್ಪಂದದ ಮಾತುಕತೆಯಲ್ಲಿ ಪ್ರಗತಿಯಾಗ್ತಾ ಇದೆ. ಈ ಬಗ್ಗೆ ಭಾರತೀಯ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೂನ್ 4ರಿಂದ 10ನೇ ತಾರೀಕಿನವರೆಗೆ ದಿಲ್ಲಿಯಲ್ಲಿ ಅಮೆರಿಕ ನಿಯೋಗ ಮತ್ತು ರಾಜೇಶ್ ಅಗರ್ವಾಲ್ ನೇತೃತ್ವದ ಭಾರತೀಯ ನಿಯೋಗದ ಅಧಿಕಾರಿಗಳು ಅಗ್ರಿಕಲ್ಚರ್ ಗೂಡ್ಸ್ ಟ್ಯಾರಿಫ್ ಕಮ್ಮಿ ಮಾಡೋ ಬಗ್ಗೆ ಮತ್ತು ಕೈಗಾರಿಕಾ ಅಭಿವೃದ್ಧಿ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಅದರ ಬೆನ್ನಲ್ಲೇ ಈ ಹೇಳಿಕೆ ಬಂದಿದೆ. ಅಲ್ಲದೆ ಮಂಗಳವಾರವಷ್ಟೇ ಅಮೆರಿಕದೊಂದಿಗೆ ಶೀಘ್ರದಲ್ಲಿ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ ಆಗೋ ಭರವಸೆ ಇದೆ ಅಂತ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಹೇಳಿದರು. ಏಪ್ರಿಲ್ 2ನೇ ತಾರೀಕು ಭಾರತದ ಮೇಲೆ 26% ರೆಸಿಪ್ರೋಕಲ್ ಟ್ಯಾರಿಫ್ ಹೇರಿದ್ದು ಅದನ್ನು ಜುಲೈ 9ರವರೆಗೆ ಹೋಲ್ಡ್ನಲ್ಲಿ ಇಡಲಾಗಿದೆ. ಹಾಗಾಗಿ ಜುಲೈ 2ರ ಒಳಗೇನೆ ಭಾರತ ಅಮೆರಿಕ ಟ್ಯಾರಿಫ್ ಬಗ್ಗೆ ಒಂದು ನಿರ್ಧಾರಕ್ಕೆ ಬರಬಹುದು ಅಂತ ಹೇಳಲಾಗ್ತಿದೆ. ಈ ನಿಟ್ಟಿನಲ್ಲಿ ಒಳ್ಳೆ ಬೆಳವಣಿಗೆಯಾಗ್ತಾ ಇದೆ ಅಂತ ಭಾರತದ ಅಫಿಷಿಯಲ್ಸ್ ಹೇಳಿದ್ದಾರೆ. ಬಾಂಗ್ಲಾ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾ ಅವರ ಮಗ ಸಜೀಬ್ ಅಹಮದ್ ವಾಜೇದ್ ಭಾರತಕ್ಕೆ ಬಂದು ತಾಯಿಯನ್ನ ಮೀಟ್ ಮಾಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹಸೀನಾ ಬಳಿಕ ಅವಾಮಿ ಲೀಗ್ ಪಾರ್ಟಿಯ ಪ್ರಮುಖ ಧ್ವನಿಯಾಗಿರೋ ವಾಜೇದ್ ತಮ್ಮ ತಾಯಿಯೊಂದಿಗೆ ಈದ್ ಉಲ್ ಅಧಾ ಅಂದ್ರೆ ಬಕ್ರೀದ್ ಹಬ್ಬವನ್ನು ಆಚರಿಸೋಕೆ ದಿಲ್ಲಿಗೆ ಬಂದಿದ್ರು ಅಂತ ಹೇಳಲಾಗ್ತಿದೆ. ಈ ಮೂಲಕ ಕಳೆದ ವರ್ಷ ಆಗಸ್ಟ್ನಿಂದ ಹಸೀನಾರನ್ನ ಮೀಟ್ ಮಾಡೋಕೆ ಭಾರತಕ್ಕೆ ಬಂದ ಮೊದಲ ವ್ಯಕ್ತಿ ಈ ವಾಜೇದ್ ಅಂತ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಲಂಡನ್ ಪ್ರವಾಸದಲ್ಲಿರೋ ಬಾಂಗ್ಲಾ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನಸ್ಗೆ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಯೂನಸ್ ಲಂಡನ್ನಲ್ಲಿ ತಂಗಿದ್ದ ಡಾರ್ಚೆಸ್ಟರ್ ಹೋಟೆಲ್ ಮುಂದೆ ಅವಾಮಿ ಲೀಗ್ ಯುಕೆ ಬ್ರಾಂಚ್ನ 100 ಸದಸ್ಯರು ಪ್ರತಿಭಟಿಸಿದ್ದಾರೆ. ಹೋಟೆಲ್ನಿಂದ ಯೂನಸ್ ಬರ್ತಾ ಇದ್ದ ಹಾಗೆ ಗೋ ಬ್ಯಾಕ್ ಅಂತ ಘೋಷಣೆ ಕೂಗಿ ಪೋಸ್ಟರ್ ಹಿಡಿದು ಆಕ್ರೋಶ ಹೊರಹಾಕಿದ್ದಾರೆ. ಮಹತ್ವದ ಬೆಳವಣಿಗೆಯಲ್ಲಿ ಭಾರತದ ರಿಲಯನ್ಸ್ ಡಿಫೆನ್ಸ್, ಇದು ರಿಲಯನ್ಸ್ ಇನ್ಫ್ರಾ, ಅನಿಲ್ ಅಂಬಾನಿಯ ರಿಲಯನ್ಸ್ ಇನ್ಫ್ರಾ ಇದೆಯಲ್ಲ ಅದರ ಒಂದು ಡಿಫೆನ್ಸ್ ಆರ್ಮ್ ಇದು ರಿಲಯನ್ಸ್ ಡಿಫೆನ್ಸ್. ಆ ಕಂಪನಿ ಇದೀಗ ಜರ್ಮನಿಯ ಡಿಎಲ್ ಡಿಫೆನ್ಸ್ ಕಂಪನಿಯೊಂದಿಗೆ ದೊಡ್ಡ ಒಪ್ಪಂದ ಮಾಡಿಕೊಂಡಿದೆ. ವಾಲ್ಕ್ಯಾನೋ 155mm ಪ್ರಿಸಿಷನ್ ಗೈಡೆಡ್ ಮ್ಯುನಿಷನ್ ಸಿಸ್ಟಮ್ ಅನ್ನು ಉತ್ಪಾದಿಸೋಕೆ ಸ್ಟ್ರಾಟಜಿಕ್ ಕೋಆಪರೇಷನ್ ಅಗ್ರಿಮೆಂಟ್ಗೆ ಸೈನ್ ಹಾಕಿದ್ದಾರೆ. ಇದರ ಅಡಿಯಲ್ಲಿ ಸುಮಾರು 50% ಆಯುಧವನ್ನು ಭಾರತದಲ್ಲಿ ಉತ್ಪಾದನೆ ಮಾಡಲಾಗುತ್ತೆ. ಈ ಪಾರ್ಟ್ನರ್ಶಿಪ್ನಿಂದ ಸುಮಾರು 10,000 ಕೋಟಿ ರೂಪಾಯಿ ಆದಾಯ ಬರುತ್ತೆ ಅಂತ ರಿಲಯನ್ಸ್ ಡಿಫೆನ್ಸ್ ಪ್ರಿಡಿಕ್ಟ್ ಮಾಡಿದೆ. ಅಂದಹಾಗೆ ವಾಲ್ಕ್ಯಾನೋ 155mm ಸಿಸ್ಟಮ್ ಆರ್ಟಿಲರಿ ಶೆಲ್ ಆಗಿದ್ದು ಲೇಸರ್ ಮತ್ತು GPS ಬಳಸಿ ಟಾರ್ಗೆಟ್ಗಳನ್ನು ಅತ್ಯಂತ ನಿಖರವಾಗಿ ಹೊಡೆದು ಹಾಕುತ್ತೆ. ಇದರಿಂದ ಭಾರತೀಯ ಸೇನೆಗೂ ಯೂಸ್ ಆಗಬಹುದು. ಮಾಡರ್ನ್ ವಾರ್ಫೇರ್ನಲ್ಲಿ ಇದರ ಪಾತ್ರ ತುಂಬಾನೇ ಮುಖ್ಯ ಅಂತ ರಕ್ಷಣಾ ತಜ್ಞರು ಹೇಳ್ತಿದ್ದಾರೆ. ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಸೇರಿ 4 ಗಗನಯಾತ್ರಿಗಳನ್ನ ಹೊತ್ತೊಯ್ಯಬೇಕಾಗಿದ್ದ ಬಹುನಿರೀಕ್ಷಿತ ಆಕ್ಸಿಯೋಮ್ 4 ಮಿಷನ್ಗೆ ಮತ್ತೆ ಹಿನ್ನಡೆಯಾಗಿದೆ. ಟೆಕ್ನಿಕಲ್ ಗ್ಲಿಚಸ್ ಕಾರಣದಿಂದಾಗಿ ಮತ್ತೆ ಮುಂದೂಡಿಕೆ ಮಾಡಲಾಗಿದೆ ಅಂತ ಸ್ಪೇಸ್ ಎಕ್ಸ್ ತಿಳಿಸಿದೆ. ಸದ್ಯ ಯಾವಾಗ ಮಿಷನ್ ಲಾಂಚ್ ಮಾಡಲಾಗುತ್ತೆ ಅಂತ ಅನೌನ್ಸ್ ಮಾಡಿಲ್ಲ. ISSಗೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಈ ಗಗನಯಾತ್ರಿಗಳನ್ನ ಕರ್ಕೊಂಡು ಹೋಗೋ ಮಿಷನ್ ಜೂನ್ 10ನೇ ತಾರೀಕೆ ಲಾಂಚ್ ಆಗಬೇಕಾಗಿತ್ತು. ಆದರೆ ಹವಾಮಾನ ವೈಪರೀತ್ಯದಿಂದಾಗಿ ಬುಧವಾರಕ್ಕೆ ಮುಂದೂಡಿಕೆ ಮಾಡಲಾಯಿತು. ಈಗ ಟೆಕ್ನಿಕಲ್ ಸಮಸ್ಯೆ ಅಂತ ಮತ್ತೆ ಪೋಸ್ಟ್ ಪೋನ್ ಮಾಡಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.